ತುಮಕೂರಿನ ಶ್ರೀ ಸಿದ್ದಗಂಗಾ ಮಠಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಶ್ರೀ ಸಿದ್ದಲಿಂಗೇಶ್ವರ ಜಾತ್ರೆಗೆ ಆಗಮಿಸಿದ ಭಕ್ತರು ಅದ್ದೂರಿ ರಥೋತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ. ಹಾಗಾದರೆ ಜಾತ್ರೆಯ ಸಂಭ್ರಮ ಹೇಗಿತ್ತು ನಾವು ತೋರಿಸ್ತೀವಿ ನೋಡಿ. ಸಿದ್ದಗಂಗಾ ಮಠ ಸಿದ್ಧಿ ಪುರುಷರ ಕ್ಷೇತ್ರ, ನಡೆದಾಡುವ ದೇವರು ನೆಲೆಸಿದ್ದ ಸ್ಥಳ, ತ್ರಿವಿಧ ದಾಸೋಹಕ್ಕೆ ಖ್ಯಾತಿ ಗಳಿಸಿರುವ ಪುಣ್ಯಕ್ಷೇತ್ರ. ಇಲ್ಲಿ ನಡೆಯುವ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬಂದಿದ್ದು, ರಥವನ್ನ ಭಕ್ತಿ ಭಾವದಿಂದ ಎಳೆದು ಭಕ್ತರು ಪುನೀತರಾದರು. ಸಿದ್ದಗಂಗಾ ಮಠದಲ್ಲಿ ಅದ್ದೂರಿ ಬ್ರಹ್ಮರಥೋತ್ಸವ. ಸಿದ್ದಲಿಂಗೇಶ್ವರನ ದರ್ಶನ ಪಡೆದು ಭಕ್ತಗಣ ಪುನೀತ. ತುಮಕೂರಿನ ಕ್ಯಾತಸಂದ್ರದಲ್ಲಿರುವ ಶ್ರೀ ಸಿದ್ದಗಂಗಾ ಮಠದಲ್ಲಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದ ಭಕ್ತ ಸಾಗರದ ಮಧ್ಯೆ ತೇರು ಸಾಗಿತು. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು, ಮಹಾನಗರ ಪಾಲಿಕೆ ಆಯುಕ್ತೆ ಬಿವಿ ಅಶ್ವಿಜಾ ಸೇರಿದಂತೆ ಜಿಲ್ಲಾಧಿಕಾರಿ ಮಟ್ಟದ ಅಧಿಕಾರಿಗಳು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ರಾಜ್ಯದ ವಿವಿಧೆಡೆಯಿಂದ ಲಕ್ಷಾಂತರ ಜನ ಆಗಮಿಸಿದ್ರು. ಸಿದ್ದಲಿಂಗೇಶ್ವರನ ರಥೋತ್ಸವವನ್ನ ಕಣ್ತುಂಬಿಕೊಂಡ್ರು. ತುಮಕೂರು ಸಿದ್ದಗಂಗಾ ಜಾತ್ರೆ ಫಸ್ಟ್ ಟೈಮು ನಮ್ಮ ಹಸ್ಬೆಂಡ್ ಕಡೆಯಿಂದ ಇವತ್ತು ಚೆನ್ನಾಗಿರುತ್ತೆ ಬನ್ನಿ ಇಲ್ಲಿ ಅಂತ ಕರ್ಕೊಂಡ್ ಬಂದ್ರು. ನಂಗಂತೂ ತುಂಬಾ ಖುಷಿ ಆಗ್ತಿದೆ. ಇಲ್ಲಿ ತೇರ್ಗೆ ಬಾಳೆ ನೆಸಿತಾರೆ, ನಂಗೆ ಯೂನಿಕ್ ಅನಿಸ್ತು, ಚೆನ್ನಾಗಿದೆ ಅನಿಸ್ತು. ಮತ್ತೆ ತೇರ್ ಎಳಿತಾರೆ ಅಂತೆ, ಸಂಜೆ ಬೆಳ್ಳಿ ಪಳ್ಳಕ್ಕಿ ತೇರ್ ಎಳಿತಾರಂತೆ. ಮಹಾಶಿವರಾತ್ರಿಗೂ ಮುನ್ನವೇ ಮಠದ ಆವರಣದಲ್ಲಿ ಜಾತ್ರೆ ಶುರುವಾಗುತ್ತೆ. ಒಂದು ವಾರ ನಡೆಯೋ ಜಾತ್ರೆ ವಿಶೇಷವೇ ಬೇರೆ. ಇನ್ನು ಜಾತ್ರೆಗೆಂದು ಮಠಕ್ಕೆ ಆಗಮಿಸೋ ಭಕ್ತರಿಗೆ ಪ್ರತಿನಿತ್ಯವೂ ದಾಸೋಹದ ವ್ಯವಸ್ಥೆ ಇರುತ್ತೆ. ಪ್ರತಿ ವರ್ಷ ತೇರಿಗೆ ಬರ್ತೀವಿ. ನಮ್ಗೆ ನಾವು ಸಿದ್ದಗಂಗಾ ಮಠದ ಹತ್ರ ಇರೋದೇ ನಮ್ಗೊಂದು ಹೆಮ್ಮೆ. ಪ್ರತಿ ವರ್ಷ ತೇರಿಗೆ ಬರ್ತೀವಿ. ತುಂಬಾ ವಿಜೃಂಭಣೆಯಿಂದ ತೇರು ನಡೆಯುತ್ತೆ. ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ. ಇಡೀ ಕರ್ನಾಟಕದ ಜನತೆನೇ ಬರ್ತಾರೆ ಇಲ್ಲಿ ತೇರು ನೋಡೋದಕ್ಕೆ ಅಂತ. ತುಂಬಾ ಖುಷಿ. ಸಿದ್ದಗಂಗಾ ಜಾತ್ರೆ ಅಂದ್ರೆ ಭಕ್ತಿ ಸಂಭ್ರಮದ ಸಮ್ಮಿಲನ. ಜಾತ್ರೆಗೆ ಬಂದ ಭಕ್ತರು ತೇರಿಗೆ ಬಾಳೆಹಣ್ಣು ಎಸೆದು ತಮ್ಮ ಹರಕೆ ಈಡೇರಲಿ ಅಂತ ಪ್ರಾರ್ಥಿಸಿದ್ರು. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ತುಮಕೂರಿನ ಶ್ರೀ ಸಿದ್ದಗಂಗಾ ಮಠಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಶ್ರೀ ಸಿದ್ದಲಿಂಗೇಶ್ವರ ಜಾತ್ರೆಗೆ ಆಗಮಿಸಿದ ಭಕ್ತರು ಅದ್ದೂರಿ ರಥೋತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ. ಹಾಗಾದರೆ ಜಾತ್ರೆಯ ಸಂಭ್ರಮ ಹೇಗಿತ್ತು ನಾವು ತೋರಿಸ್ತೀವಿ ನೋಡಿ. ಸಿದ್ದಗಂಗಾ ಮಠ ಸಿದ್ಧಿ ಪುರುಷರ ಕ್ಷೇತ್ರ, ನಡೆದಾಡುವ ದೇವರು ನೆಲೆಸಿದ್ದ ಸ್ಥಳ, ತ್ರಿವಿಧ ದಾಸೋಹಕ್ಕೆ ಖ್ಯಾತಿ ಗಳಿಸಿರುವ ಪುಣ್ಯಕ್ಷೇತ್ರ. ಇಲ್ಲಿ ನಡೆಯುವ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬಂದಿದ್ದು, ರಥವನ್ನ ಭಕ್ತಿ ಭಾವದಿಂದ ಎಳೆದು ಭಕ್ತರು ಪುನೀತರಾದರು. ಸಿದ್ದಗಂಗಾ ಮಠದಲ್ಲಿ ಅದ್ದೂರಿ ಬ್ರಹ್ಮರಥೋತ್ಸವ. ಸಿದ್ದಲಿಂಗೇಶ್ವರನ ದರ್ಶನ ಪಡೆದು ಭಕ್ತಗಣ ಪುನೀತ. ತುಮಕೂರಿನ ಕ್ಯಾತಸಂದ್ರದಲ್ಲಿರುವ ಶ್ರೀ ಸಿದ್ದಗಂಗಾ ಮಠದಲ್ಲಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದ ಭಕ್ತ ಸಾಗರದ ಮಧ್ಯೆ ತೇರು ಸಾಗಿತು. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು, ಮಹಾನಗರ ಪಾಲಿಕೆ ಆಯುಕ್ತೆ ಬಿವಿ ಅಶ್ವಿಜಾ ಸೇರಿದಂತೆ ಜಿಲ್ಲಾಧಿಕಾರಿ ಮಟ್ಟದ ಅಧಿಕಾರಿಗಳು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ರಾಜ್ಯದ ವಿವಿಧೆಡೆಯಿಂದ ಲಕ್ಷಾಂತರ ಜನ ಆಗಮಿಸಿದ್ರು. ಸಿದ್ದಲಿಂಗೇಶ್ವರನ ರಥೋತ್ಸವವನ್ನ ಕಣ್ತುಂಬಿಕೊಂಡ್ರು. ತುಮಕೂರು ಸಿದ್ದಗಂಗಾ ಜಾತ್ರೆ ಫಸ್ಟ್ ಟೈಮು ನಮ್ಮ ಹಸ್ಬೆಂಡ್ ಕಡೆಯಿಂದ ಇವತ್ತು ಚೆನ್ನಾಗಿರುತ್ತೆ ಬನ್ನಿ ಇಲ್ಲಿ ಅಂತ ಕರ್ಕೊಂಡ್ ಬಂದ್ರು. ನಂಗಂತೂ ತುಂಬಾ ಖುಷಿ ಆಗ್ತಿದೆ. ಇಲ್ಲಿ ತೇರ್ಗೆ ಬಾಳೆ ನೆಸಿತಾರೆ, ನಂಗೆ ಯೂನಿಕ್ ಅನಿಸ್ತು, ಚೆನ್ನಾಗಿದೆ ಅನಿಸ್ತು. ಮತ್ತೆ ತೇರ್ ಎಳಿತಾರಂತೆ, ಸಂಜೆ ಬೆಳ್ಳಿ ಪಳ್ಳಕ್ಕಿ ತೇರ್ ಎಳಿತಾರಂತೆ. ಮಹಾಶಿವರಾತ್ರಿಗೂ ಮುನ್ನವೇ ಮಠದ ಆವರಣದಲ್ಲಿ ಜಾತ್ರೆ ಶುರುವಾಗುತ್ತೆ. ಒಂದು ವಾರ ನಡೆಯೋ ಜಾತ್ರೆ ವಿಶೇಷವೇ ಬೇರೆ. ಇನ್ನು ಜಾತ್ರೆಗೆಂದು ಮಠಕ್ಕೆ ಆಗಮಿಸೋ ಭಕ್ತರಿಗೆ ಪ್ರತಿನಿತ್ಯವೂ ದಾಸೋಹದ ವ್ಯವಸ್ಥೆ ಇರುತ್ತೆ. ಪ್ರತಿ ವರ್ಷ ತೇರಿಗೆ ಬರ್ತೀವಿ. ನಮ್ಗೆ ನಾವು ಸಿದ್ದಗಂಗಾ ಮಠದ ಹತ್ರ ಇರೋದೇ ನಮ್ಗೊಂದು
ನಮ್ಗೊಂದು ಹೆಮ್ಮೆ. ಪ್ರತಿ ವರ್ಷ ತೇರಿಗೆ ಬರ್ತೀವಿ, ತುಂಬಾ ವಿಜೃಂಭಣೆಯಿಂದ ತೇರು ನಡೆಯುತ್ತೆ. ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ. ಇಡೀ ಕರ್ನಾಟಕದ ಜನತೆನೇ ಬರ್ತಾರೆ ಈ ತೇರು ನೋಡೋದಕ್ಕೆ ಅಂತ. ತುಂಬಾ ಖುಷಿ. ಸಿದ್ದಗಂಗಾ ಜಾತ್ರೆ ಅಂದ್ರೆ ಭಕ್ತಿ ಸಂಭ್ರಮದ ಸಮ್ಮಿಲನ. ಜಾತ್ರೆಗೆ ಬಂದ ಭಕ್ತರು ತೇರಿಗೆ ಬಾಳೆಹಣ್ಣು ಎಸೆದು ತಮ್ಮ ಹರಕೆ ಈಡೇರಲಿ ಅಂತ ಪ್ರಾರ್ಥಿಸಿದ್ರು. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ತುಮಕೂರಿನ ಶ್ರೀ ಸಿದ್ದಗಂಗಾ ಮಠಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತು. ಶ್ರೀ ಸಿದ್ದಲಿಂಗೇಶ್ವರ ಜಾತ್ರೆಗೆ ಆಗಮಿಸಿದ ಭಕ್ತರು ಅದ್ದೂರಿ ರಥೋತ್ಸವವನ್ನ ಕಣ್ತುಂಬಿಕೊಂಡಿದ್ದಾರೆ. ಹಾಗಾದ್ರೆ ಜಾತ್ರೆಯ ಸಂಭ್ರಮ ಹೇಗಿತ್ತು ನಾವು ತೋರಿಸ್ತೀವಿ ನೋಡಿ. ಸಿದ್ದಗಂಗಾ ಮಠ ಸಿದ್ಧಿ ಪುರುಷರ ಕ್ಷೇತ್ರ, ನಡೆದಾಡುವ ದೇವರು ನೆಲೆಸಿದ್ದ ಸ್ಥಳ, ತ್ರಿವಿಧ ದಾಸೋಹಕ್ಕೆ ಖ್ಯಾತಿ ಗಳಿಸಿರುವ ಪುಣ್ಯಕ್ಷೇತ್ರ. ಇಲ್ಲಿ ನಡೆಯುವ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬಂದಿದ್ದು, ರಥವನ್ನ ಭಕ್ತಿ ಭಾವದಿಂದ ಎಳೆದು ಭಕ್ತರು ಪುನೀತರಾದ್ರು. ಸಿದ್ದಗಂಗಾ ಮಠದಲ್ಲಿ ಅದ್ದೂರಿ ಬ್ರಹ್ಮರಥೋತ್ಸವ. ಸಿದ್ದಲಿಂಗೇಶ್ವರನ ದರ್ಶನ ಪಡೆದು ಭಕ್ತಗಣ ಪುನೀತ. ತುಮಕೂರಿನ ಕ್ಯಾತಸಂದ್ರದಲ್ಲಿರುವ ಶ್ರೀ ಸಿದ್ದಗಂಗಾ ಮಠದಲ್ಲಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದ ಭಕ್ತ ಸಾಗರದ ಮಧ್ಯೆ ತೇರು ಸಾಗಿತು. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು, ಮಹಾನಗರ ಪಾಲಿಕೆ ಆಯುಕ್ತೆ ಬಿವಿ ಅಶ್ವಿಜಾ ಸೇರಿದಂತೆ ಜಿಲ್ಲಾಧಿಕಾರಿ ಮಟ್ಟದ ಅಧಿಕಾರಿಗಳು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ರಾಜ್ಯದ ವಿವಿಧೆಡೆಯಿಂದ ಲಕ್ಷಾಂತರ ಜನ ಆಗಮಿಸಿದ್ರು. ಸಿದ್ದಲಿಂಗೇಶ್ವರನ ರಥೋತ್ಸವವನ್ನ ಕಣ್ತುಂಬಿಕೊಂಡ್ರು. ಸೊ ತುಮಕೂರು ಸಿದ್ಧಗಂಗಾ ಜಾತ್ರೆ ಫಸ್ಟ್ ಟೈಮು ನಮ್ಮ ಹಸ್ಬೆಂಡ್ ಕಡೆಯಿಂದ ಇವತ್ತು ಚೆನ್ನಾಗಿರುತ್ತೆ ಬನ್ನಿ ಇಲ್ಲಿ ಅಂತ ಕರ್ಕೊಂಡ್ ಬಂದ್ರು. ನಂಗಂತೂ ತುಂಬಾ ಖುಷಿ ಆಗ್ತಿದೆ. ಇಲ್ಲಿ ತೇರ್ಗೆ ಬಾಳೆಹಣ್ಣು ಎಸಿತಾರೆ, ನಂಗೆ ಯೂನಿಕ್ ಅನಿಸ್ತು, ಚೆನ್ನಾಗಿದೆ ಅನಿಸ್ತು. ಮತ್ತೆ ತೇರ್ ಎಳಿತಾರೆ ಅಂತೆ, ಸಂಜೆ ಬೆಳ್ಳಿ ಪಳ್ಳಕ್ಕಿ ತೇರ್ ಎಳಿತಾರಂತೆ. ಮಹಾಶಿವರಾತ್ರಿಗೂ ಮುನ್ನವೇ ಮಠದ ಆವರಣದಲ್ಲಿ ಜಾತ್ರೆ ಶುರುವಾಗುತ್ತೆ. ಒಂದು ವಾರ ನಡೆಯೋ ಜಾತ್ರೆ ವಿಶೇಷವೇ ಬೇರೆ. ಇನ್ನು ಜಾತ್ರೆಗೆಂದು ಮಠಕ್ಕೆ ಆಗಮಿಸೋ ಭಕ್ತರಿಗೆ ಪ್ರತಿನಿತ್ಯವೂ ದಾಸೋಹದ ವ್ಯವಸ್ಥೆ ಇರುತ್ತೆ. ಪ್ರತಿ ವರ್ಷ ತೇರಿಗೆ ಬರ್ತೀವಿ. ನಮ್ಗೆ ನಾವು ಸಿದ್ಧಗಂಗಾ ಮಠದ ಹತ್ರ ಇರೋದೇ ನಮ್ಗೊಂದು ಹೆಮ್ಮೆ. ಪ್ರತಿ ವರ್ಷ ತೇರಿಗೆ ಬರ್ತೀವಿ, ತುಂಬಾ ವಿಜೃಂಭಣೆಯಿಂದ ತೇರು ನಡೆಯುತ್ತೆ. ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ. ಇಡೀ ಕರ್ನಾಟಕದ ಜನತೆನೇ ಬರ್ತಾರೆ ಈ ತೇರು ನೋಡೋದಕ್ಕೆ ಅಂತ. ತುಂಬಾ ಖುಷಿ. ಸಿದ್ದಗಂಗಾ ಜಾತ್ರೆ ಅಂದ್ರೆ ಭಕ್ತಿ ಸಂಭ್ರಮದ ಸಮ್ಮಿಲನ. ಜಾತ್ರೆಗೆ ಬಂದ ಭಕ್ತರು ತೇರಿಗೆ ಬಾಳೆಹಣ್ಣು ಎಸೆದು ತಮ್ಮ ಹರಕೆ ಈಡೇರಲಿ ಅಂತ ಪ್ರಾರ್ಥಿಸಿದ್ರು. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು.